ಚಳ್ಳಕೆರೆ ತಾಲೂಕಿನ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಸಾರಥ್ಯದಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಕೃತಜ್ಞತಾ ಸಭೆಯಲ್ಲಿ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಮಾತನಾಡಿದರು. ರಾಜ್ಯವನ್ನು ಆಡಳಿತ ಮಾಡಿದ್ದಾರೆ. ದೇಶದ ಎಲ್ಲ ರಾಜ್ಯಗಳನ್ನು ಬಹಳಷ್ಟು ವರ್ಷ ಆಡಳಿತ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಹೊಸದಲ್ಲ. ಸೋಲಿಗೆಲು ನಮ್ಮ ಶಾಸಕರ ಒಂದು ನೇತೃತ್ವದ ತಂಡ ನಾನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ 2014ರಲ್ಲಿ 2019ರಲ್ಲಿ 2024ರಲ್ಲಿ 3 ಚುನಾವಣೆಗಳಲ್ಲಿ ಈ ಕ್ಷೇತ್ರ ನಾನು ಗೆಲ್ಲಿಸಿದೆ. 2 ಚುನಾವಣೆಯಲ್ಲಿ ನಾನು ಸೋತರೂ ಸಹ 3 ಚುನಾವಣೆಯಲ್ಲಿ ನಾನು ಗೆದ್ದಿದ್ದೇನೆ ಈ ಕ್ಷೇತ್ರದಲ್ಲಿ. ಆದರೆ ಬೇರೆ ಕ್ಷೇತ್ರಗಳಲ್ಲಿ 3 ಚುನಾವಣೆಯಲ್ಲೂ ಸೋತಿದ್ದೆ, ಗೆದ್ದು ಆ ಥರದ ಕ್ಷೇತ್ರಗಳು ಇದ್ದಾವೆ. ಆದರೆ ಚಳ್ಳಕೆರೆಯಲ್ಲಿ ನಾನು 3 ಚುನಾವಣೆಯಲ್ಲಿ ಗೆದ್ದಿದ್ದೆ. ವಿಶೇಷವಾಗಿ ಈ ಸಾರಿ ಸರಿಸುಮಾರು 12,000 ಮತಗಳ ಅಧಿಕ ಮತಗಳನ್ನು ಕೊಡಿಸಿದಂತ ಶಕ್ತಿ ಸಾಮರ್ಥ್ಯ ಇರುವಂತ ಶಾಸಕರ ನೇತೃತ್ವದಲ್ಲಿ ತಾವೆಲ್ಲರೂ ಸಹ ಭಾಗಿ ಅಂತ ನಾನು ನೀವು ನಿಜವಾಗ್ಲೂ ಸಹ ಪ್ರತಿಯೊಬ್ಬರು ಸಹ ವ್ಯಕ್ತಿಗಳಾಗಿದ್ದರೆ, ಪ್ರತಿಯೊಬ್ಬರು ಸಹ ಚಂದ್ರಪ್ಪ ಆಗಿದ್ದರೆ, ಶಾಸಕರಂತೂ ಮನೆ ಮನೆಗೆ ಹೋಗಿದ್ದಾರೆ. ಅವರು ಚುನಾವಣೆಗೆ ಹೋಗಿದ್ರೋ ಇಲ್ಲೋ ಆ ರೀತಿಯಾಗಿ ಮನೆ ಮನೆಗೆ ಹೋಗಿದ್ದಾರೆ. ತನ್ನ ಪರಿವಾರವನ್ನು ತಮ್ಮ ಎಲ್ಲ ಕುಟುಂಬದವರ ಕುಟುಂಬದ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ರೀತಿಯಲ್ಲಿ ಚೆನ್ನಾಗಿ ನಡೀತಿದೆ. ಭ್ರಷ್ಟಾಚಾರವನ್ನು ಹತ್ರ ಸುಳಿಯಕ್ಕೂ ಬಿಟ್ಟಿಲ್ಲ, ಜಾತಿಯನ್ನು ಮಾಡಲಿಲ್ಲ, ಜಾತಿ ಕೆಡಲಿಲ್ಲ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಲ್ಲ. ನಮ್ಮ ಸ್ವಾಮಿಗಳು ಒಬ್ಬ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಲ್ಲ. ಚಿಕ್ಕಮಗಳೂರು ಸಹ ಬರುವಂತ ಭಾವನೆಯಲ್ಲಿ ಬೆಳೆದಿದೆ. ನನ್ನಿಂದ ಏನ್ ತಪ್ಪಾಗಿರ್ಬೋದು ಅನ್ನುವಂತ ವಿಚಾರವನ್ನು ಕಾಡ್ತಾ ಇದೆ. ಯಾವುದು ಅಲ್ಲ, ನನಗೆ ನಾನು ಮಾಡಿದಂಥ ತಪ್ಪು ಯಾವುದೂ ಇಲ್ಲ, ನಮ್ಮ ಪಕ್ಷ ಮಾಡಿದಂಥ ತಪ್ಪು ಯಾವುದೂ ಇಲ್ಲ, ನಮ್ಮ ಪಕ್ಷದ ಮುಖಂಡರು ಯಾವ ತಪ್ಪು ಮಾಡಿಲ್ಲ. ಈ ಜಾತಿಯ ವ್ಯವಸ್ಥೆ ಇದೆಯಲ್ಲ, ಕಳೆದ ಚುನಾವಣೆಯಲ್ಲಿ JDS ಪಕ್ಷದವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಮತವನ್ನು ನಮಗೆ ನೀಡಿಲ್ಲ, ಆವಾಗ ನಾವು ಸೋತಿಲ್ಲ. ಈ ಸಾರಿ ಅವರಿಬ್ಬರು ಒಂದಾದರು, ಅವರ ಇಬ್ಬರ ಭಾವನೆಗಳು ಒಂದೇ. ಸಾಮಾಜಿಕ ನ್ಯಾಯದ ವಿರುದ್ಧ ಇರುವಂತಹ ಎರಡೂ ಪಕ್ಷಗಳು ಸೇರಿಕೊಂಡು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ವಿರೋಧ ವ್ಯಕ್ತಪಡಿಸುವಂತಹ ಪಕ್ಷಗಳು ಸೇರಿ ಇವತ್ತು ನಮ್ಮ ಸೋಲಾಗಿದೆ. ನಾನಾಗಲಿ, ನಮ್ಮ ಪಕ್ಷವಾಗಲಿ, ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ಸಹ ಯಾವ ತಪ್ಪನ್ನು ಮಾಡಿಲ್ಲ ಅನ್ನೋದನ್ನ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಸಚಿವರಾದಂಥವರು ರಾಜ್ಯ ಸರ್ಕಾರದ ಅನುಮತಿ ಇದ್ದರೆ ಯಾವುದು ನೇಮಕಕ್ಕಾಗಲಿಲ್ಲ. ಈಗ ನಾನು ಸೋತಿರ್ಬೋದು, ನಮ್ಮ ಸರ್ಕಾರ ಇದೆ, ನೀವೆಲ್ಲ ಇದ್ದೀರಿ, ನಿಮ್ಮ ಮುಖಾಂತರ ನಾನೇನು ಕೆಲಸ ಮಾಡ್ಬೋದು. ಸೋತಿರ ಇದ್ದೀವಿ, ಇನ್ನು 4 ವರ್ಷ ನಮ್ಮ ಸರ್ಕಾರ ಇದೆ. ಗೆದ್ದಿರೋರು ಡೆಲ್ಲಿಯಿಂದ ಏನು ತರಕಾಗಲ್ಲ. ಕಳೆದ ವರ್ಷ 5 ವರ್ಷ ನೋಡ್ಬಲ್ಲ, ನಮಗೆಂತ ಇದೆ ಅಂದ್ರೆ 4 ವರ್ಷ ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರ ಇರುವಾಗ ನಾನು ಸೋತರು ಸಹ MP ಗಳ ರೀತಿಯಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ಕೆಲಸ ಮಾಡ್ಬೋದು. ನಮ್ಮ ಸರ್ಕಾರ ಇದೆ. ನೇರವಾಗಿ ಏನು ತೊಂದರೆ ಆಗೋದಿಲ್ಲ ಭಾರತ ಸರ್ಕಾರದಿಂದ. ಅದರದ್ದೇ ಆದಂಥ ಅಡಚಣೆಗಳಿದ್ದಾವೆ ಭಾರತ ಸರ್ಕಾರಕ್ಕೆ. ಭಾರತ ಸರ್ಕಾರದ ಮಂತ್ರಿ MP ಆದ ತಕ್ಷಣ ನೇರವಾಗಿ ಬರೋಕ್ಕಾಗೋದಿಲ್ಲ. ರಾಜ್ಯ ಸರ್ಕಾರದ ಮುಖಾಂತರ ಹೋಗಬೇಕು. ನೇರವಾಗಿ ಯಾವುದೇ ಊರಿಗೆ ಯಾವುದೇ ವ್ಯಕ್ತಿಗೆ ಒಂದು ಸಹಾಯವನ್ನು ಮಾಡೋಕ್ಕಾಗಲಿಲ್ಲ. ನಾನು ಸೋತರೂ ಸಹ ನಮ್ಮ ಸರ್ಕಾರದಲ್ಲಿ
ಸೋತವರು ಲೆಕ್ಕ ಇಟ್ಕೊಂಡು ಕೆಲಸ ಆಗ್ತಾ ಬಂದೆ ಶಾಸಕರ ಜೊತೆ ಹೋದ್ರೆ ಶಾಸಕರ ಜೊತೆ ಈ ರೀತಿಯ ಸೋಲಿನ ಇದನ್ನ ಕೈ ಕಳೆದುಕೊಂಡಿದೆ. ಆದ್ದರಿಂದ ನಾನು ಸ್ವಲ್ಪ ಹೆಚ್ಚು ಮಾತನಾಡೋಣ ಅಂತ ಅನಿಸ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನನ್ನ ಸೋಲೆ ಹೊರತು ಪಕ್ಷದ್ದಲ್ಲ, ಕಾರ್ಯಕರ್ತರದ್ದೂ ಅಲ್ಲ. ಆದ್ದರಿಂದ ಯಾರೂ ಕೂಡ ಎದೆಗುಂದದೆ ಇರಿ. ಮತ ಎಣಿಕೆ ಅಂತಿಮ ಕ್ಷಣದವರೆಗೂ ಕಾಂಗ್ರೆಸ್ ಪಕ್ಷದ ಗೆಲುವು ಎಂಬುದು ಪ್ರತಿಯೊಬ್ಬ ಹಾಗೂ ವಿರೋಧ ಪಕ್ಷದವರು ಹೇಳುತ್ತಿದ್ದರು. ಆದರೆ ಕೊನೆ ಕ್ಷಣದಲ್ಲಿ ಬದಲಾಯಿತು. ಆದರೆ ನಾನು ಯಾವತ್ತೂ ಸೋಲಿಗೆ ಎದೆಗುಂದುವುದಿಲ್ಲ. ಆದ್ದರಿಂದ ಪಕ್ಷದ ಕಾರ್ಯಕ್ಕೆ ನಿಷ್ಠೆಯಿಂದ ಇರುತ್ತೇನೆ ಹಾಗೂ ಕಾರ್ಯಕರ್ತರ ಅಭಿಲಾಷೆಯಂತೆ ರಾಜ್ಯಸಭಾ ಸದಸ್ಯ ಸ್ಥಾನ ನೀಡಿದರೆ ನಿಭಾಯಿಸುತ್ತೇನೆ ಎಂಬ ಇಂಗಿತ ಅವರ ಮಾತುಗಳ ದಾಟಿಯಲ್ಲಿ ಕಂಡಿತು.